ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ನಮ್ಮ ಕಣ್ಣಿನ ಸುತ್ತ ಆಗೋ ಡಾರ್ಕ್ ಸರ್ಕಲ್ಸ್ನ ನಾವು ಹೇಗೆ ಕಡಿಮೆ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಡಾರ್ಕ್ ಸರ್ಕಲ್ಸ್ ನನಗಂತೂ ಇವಾಗ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಅಂತ ಹೇಳ್ಬೋದು. ಅದು ರೀಸೆಂಟಾಗಿ, ಯಾಕೆಂದರೆ ನನಗೆ ಈಗ ರೀಸೆಂಟಾಗಿ ತುಂಬ ಕೆಲಸ ಆಗೋಯಿತು ಮತ್ತು ಸ್ವಲ್ಪ ಸ್ಟ್ರೆಸ್ಸು ಕೂಡ ನಾನು ಜಾಸ್ತಿ ತೊಗೊಂಡೆ ಬೇರೆ ಬೇರೆ ಕಾರಣಗಳಿಂದ. ಮತ್ತು ಜಾಸ್ತಿ ಸರಿಯಾಗಿ ನಿದ್ರೆ ಮಾಡಲಿಲ್ಲ. ಇದೆಲ್ಲದರಿಂದ ಡಾರ್ಕ್ ಸರ್ಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅದನ್ನೆಲ್ಲ ಹೋಗ್ಕೊಳ್ಳೋಕ್ಕೆ ನಾನೊಂದು ಪರಿಹಾರ ಕಂಡುಕೊಂಡೆ. ಸೊ ಅದು ಒಂದು ಸಿಂಪಲ್ ಪರಿಹಾರ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಡಾರ್ಕ್ ಸರ್ಕಲ್ಸ್ನ ನಾವು ಹಲವಾರು ರೀತಿ ಹೋಗಿಸ್ಕೋಬೋದು. ಫಸ್ಟು ನಾನು ಡಾರ್ಕ್ ಸರ್ಕಲ್ಸ್ ಏನಕ್ಕೆ ಬರುತ್ತೆ ಅಂತ ಹೇಳ್ತೀನಿ. ಡಾರ್ಕ್ ಸರ್ಕಲ್ಸು ಎಷ್ಟೊಂದು ಸರಿ ನಮಗೆ ಸ್ಟ್ರೆಸ್ ಆದಾಗ ನಿದ್ರೆ ಸರಿಯಾಗಿ ಮಾಡದೇ ಇರೋದು ಮೇನ್ ರೀಸನ್ ಅಂತ ಹೇಳ್ಬೋದು. ಕೆಲವೊಂದು ಸರಿ ಬಿಸಿಲಿಂದ ಕೂಡ ಬರುತ್ತೆ. ಅದರಲ್ಲೂ ಇವಾಗ ಸಮ್ಮರ್ ಇರೋದ್ರಿಂದ ನಾವು ಜಾಸ್ತಿ ಹೊರಗಡೆ ಹೋದಾಗ ಅದರಿಂದನೂ ಕೂಡ ಬರುತ್ತೆ. ಹಾಗೆಯೇ ನಮಗೆ ಒಂದೊಂದ್ಸರಿ ಕೆಲವೊಂದ್ಸರಿ ಏಜ್ ಆಗ್ತಿರ್ಬೇಕಾದ್ರೆ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಲ್ವಾರು ರೀಸನ್ಸ್ ಅಂತ ಹೇಳ್ಬೋದು. ಪರ್ಟಿಕ್ಯುಲರ್ ಒಂದಿಂದನೇ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ನಾವು ಅದನ್ನೆಲ್ಲ ಡಾರ್ಕ್ ಸರ್ಕಲ್ಸ್ ಏನಿದೆ ಇದನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ನಾವು ಏನಾದ್ರು ಟಿಪ್ಸ್ ಫಾಲೋ ಮಾಡ್ತಾನೆ ಇರ್ತೀವಿ. ಅದರಲ್ಲಿ ಬಂದರೆ ಫಸ್ಟು ಚೆನ್ನಾಗಿ ನೀರು ಕುಡಿಯೋದಾಗಿರ್ಬೋದು. ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟು. ನಾವು ಎಷ್ಟು ನಮ್ಮ ಸ್ಕಿನ್ನ ಹೈಡ್ರೇಟಾಗಿ ಇಟ್ಕೊಂಡಿರ್ತೀವಿ, ಕಣ್ಣಿನ ಕೆಳಗಡೆನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಸರಿಯಾಗಿ ನಿದ್ರೆ ಮಾಡೋದಾಗಿರ್ಬೋದು. ಸ್ಟ್ರೆಸ್ ಎಲ್ಲ ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು, ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಫಾಲೋ ಮಾಡೋದ್ರಿಂದ ನಾವು ಡಾರ್ಕ್ ಸರ್ಕಲ್ಸ್ನ ಕಡಿಮೆ ಮಾಡ್ಕೋಬೋದು. ಸೊ ಅದ್ರ ಜೊತೆಗೆ ಕೆಲವೊಂದು ಹೋಮ್ ರೆಮಿಡೀಸ್ ಕೂಡ ನಾವು ಮಾಡ್ಕೋಬೋದು. ನನ್ನ ಚಾನಲಲ್ಲಿ ನಿಮಗೆ ಅದು ಕೂಡ ಸಿಗುತ್ತೆ. ಬಟ್ ಏನಂದರೆ ಎಷ್ಟೊಂದು ಸರಿ ನಮಗೆ ಹೋಮ್ ರೆಮಿಡೀಸ್ ಮಾಡ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ. ಸೊ ಕ್ವಿಕ್ಕಾಗಿ ರಿಸಲ್ಟ್ ಬೇಕಾಗುತ್ತೆ. ಸೊ ಆವಾಗ ನಮಗೆಲ್ಲ ಹೆಲ್ಪ್ ಆಗೋದು ಒಂದು ಒಳ್ಳೆ ಐ ಸೆರಮ್ನ ಯೂಸ್ ಮಾಡೋದು. ಸೊ ನಾನು ರೀಸೆಂಟಾಗಿ ಸ್ವಲ್ಪ ದಿನಗಳಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದು ಅಂದರೆ ಲಾರಿಯಲ್ ಪ್ಯಾರಿಸ್ ಗ್ಲೈಕಾಲಿಕ್ ಬ್ರೈಟ್ ಐ ಸೆರಮ್. ಫ್ರೆಂಡ್ಸ್, ಇದರಲ್ಲಿ 3% ಆ್ಯಕ್ಟಿವ್ ಕಾಂಪ್ಲೆಕ್ಸ್ ಆಫ್ ಗ್ಲೈಕಾಲಿಕ್ ಆ್ಯಸಿಡ್, ನಿಯಾಸಿನಮೈಡ್ ಮತ್ತು ವಿಟಮಿನ್ ಸಿ ಇದೆ. ಸೊ ಈ 3 ಇಂಗ್ರೀಡಿಯೆಂಟ್ಸು ನಿಮ್ಮದು ಡಾರ್ಕ್ನೆಸ್ನ ಕಡಿಮೆ ಮಾಡಿ ಅಂಡರ್ ಐ ಕೆಳಗಡೆ ಬ್ರೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಟ್ರಿಪಲ್ ಬೀಡ್ ಅಪ್ಲಿಕೇಟರ್ ಇರೋದ್ರಿಂದ ನೀವು ಹಚ್ಕೋಬೇಕಾದ್ರೆ ನಿಮಗೊಂದು ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಇನ್ಸ್ಟೆಂಟ್ಲಿ ಪಫಿನೆಸ್ನ ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಕೂಲಿಂಗ್ ಮತ್ತು ಸೂತಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಮಿನಿ ಸ್ಪಾ ಥರ ಫೀಲ್ ಆಗುತ್ತೆ ನೀವು ಇದನ್ನು ಹಚ್ಕೋಬೇಕಾದ್ರೆ. ನಿಮ್ಗೆ ಡೀಪ್ ಅಪ್ ಕೂಡ ಮಾಡುತ್ತೆ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿದಾಗೆ ಸ್ವಲ್ಪ ದಿನಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಕ್ವಿಕ್ಕಾಗಿ ರಿಸಲ್ಟ್ ಗೊತ್ತಾಗ್ತಾ ಇದೆ. ಹೇಗೆ ನನ್ನ ಅಂಡರ್ ಐ ಕೆಳಗಡೆ ಡಾರ್ಕ್ ಸರ್ಕಲ್ಸು ಸ್ವಲ್ಪನೇ ಕಡಿಮೆ ಆಗ್ತಿರೋದು ಮತ್ತು ಅಂಡರ್ ಐ ಕೆಳಗಡೆ ನಂದು ಸ್ಕಿನ್ನು ಬ್ರೈಟ್ ಆಗ್ತಿರೋದು ಗೊತ್ತಾಗ್ತಿದೆ. ಮತ್ತು ನನಗೆ ಅವಾಗಲೇ ಹೇಳಿದಾಗೆ ನನಗೆ ತುಂಬ ಕೆಲಸ. ಇವಾಗ ಎಷ್ಟೊಂದು ಸರಿ ವೀಡಿಯೋ ಎಡಿಟ್ ಮಾಡಿಕೊಂಡು ಗಂಟೆ ನಾನು ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ಬಿಡ್ತೀನಿ. ಅದು ಸ್ಕ್ರೀನ್ ಟೈಮ್ ಜಾಸ್ತಿ ಆದಾಗಲೂ ಕೂಡ ನಮ್ಮ ಕಣ್ಣು ಒಂಥರ ಊದ್ಕೊಳ್ಳೋದು ಆ ಥರದ್ದೆಲ್ಲ ಆಗುತ್ತೆ. ಡೀಪ್ ಅಪ್ ಮಾಡೋದಕ್ಕೂ ಕೂಡ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಸ್ಕ್ರೀನ್ ಟೈಮ್ ನಾವು ಎಷ್ಟು ಕಡಿಮೆ ಮಾಡ್ತೀವಿ ನಮ್ಮ ಕಣ್ಗಳು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾನು ಇದನ್ನ ಹೇಗೆ ಯೂಸ್ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ತೀನಿ ಕೂಡ ತಿಳಿಸ್ಕೊಡ್ತೀನಿ, ನೀವು ನೋಡ್ಬೋದು. ಫ್ರೆಂಡ್ಸ್, ಏನೆಲ್ಲ ಸಿಂಪಲ್ ಆಗಿ ನೀವು ಸೆರಮ್ ತಗೊಂಡು ಕಣ್ಣಿನ ಸುತ್ತ ಅಪ್ಲೈ ಮಾಡಿ, ನಿಮ್ಗೆ ಅಪ್ಲೈ ಮಾಡೋದು ಕೂಡ ತುಂಬ ಈಸಿ ಅನ್ಬೋದು. ಇದರಿಂದ ಡಾರ್ಕ್ ಸರ್ಕಲ್ಸ್ ಏನಿದೆ ಇದು ವಿತಿನ್ 2 ವೀಕ್ಸಲ್ಲೇ 49% ಕಡಿಮೆ ಆಗೋದನ್ನ ನೀವು ನೋಡ್ಬೋದು. ಗ್ಲೈಕೋಲಿಕ್ ಆ್ಯಸಿಡು, ನಿಯಾಸಿನಮೈಡು ಮತ್ತು ವಿಟಮಿನ್ ಸಿ ಜಿಲಿ ಬ್ರೈಟ್ನಿಂಗ್ ಆಕ್ಟಿವ್ಸ್ ಇದೆ. ಸೊ ಇದು ಡಾರ್ಕ್ ಸರ್ಕಲ್ಸ್ನ ರೆಡ್ಯೂಸ್ ಮಾಡುತ್ತೆ. ಸೊ ಟೆಕ್ಸ್ಚರ್ ಬಗ್ಗೆ ಹೇಳಬೇಕು ಅಂದರೆ ಟೆಕ್ಸ್ಚರ್ ಸೂಪರ್ ಆಗಿದೆ ಅಂತ ಹೇಳ್ಬೋದು. ತುಂಬ ಲೈಟ್ ವೆಯ್ಟು, ನೀವು ಹಚ್ಕೊಳ್ಳೋದಕ್ಕೂ ಕೂಡ ತುಂಬ ಆರಾಮಾಗಿ ಫೀಲ್ ಆಗುತ್ತೆ. ಹಚ್ಕೊಂಡ ತಕ್ಷಣ ನಿಮಗೆ ತುಂಬ ಲೈಟಾಗಿ ಫೀಲ್ ಆಗುತ್ತೆ. ತುಂಬ ಸ್ಟಿಕ್ಕಿನೆಸ್ಸು ಆ ಥರ ಎಲ್ಲ ಫೀಲ್ ಆಗಲ್ಲ. ಫ್ರೆಂಡ್ಸ್, ನಾನು ಬಿಫೋರ್ ಮತ್ತು ಆಫ್ಟರ್ ನಾನು ಸ್ವಲ್ಪ ದಿನದ ಮುಂಚೆ ಹೇಗಿತ್ತು ನನ್ನ ಕಣ್ಣು, ಇವಾಗ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಹೇಗಿದೆ ಅಂತ ನೀವು ನೋಡ್ಬೋದು. ಫ್ರೆಂಡ್ಸ್, ಇನ್ನು ಪ್ಯಾಕೇಜಿಂಗ್ ಬಗ್ಗೆ ಹೇಳಬೇಕು ಅಂದರೆ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಸೂಪರ್ ಆಗಿದೆ. ಟ್ರಾವೆಲ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನನಗೆ ಪಿಂಕ್ ಇರೋದ್ರಿಂದ ಪ್ಯಾಕೇಜಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಒಂದು ಒಳ್ಳೆ ಲುಕ್ ಇದೆ ಅಂತಲೇ ಹೇಳ್ಬೋದು. ಲಾರಿಯಲ್ ಪ್ಯಾರಿಸ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಂಗೆ ತುಂಬ ಚೆನ್ನಾಗಿರುತ್ತೆ ಪ್ಯಾಕೇಜಿಂಗು. ಸೊ ನಾನು ಫುಲ್ ಡೀಟೇಲ್ಸು ಲಿಂಕು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರೆ ಅಲ್ವಾ. ಸೊ ಇವತ್ತಿನ ವಿಡಿಯೋಲಿ ನಾವು ಡಾರ್ಕ್ ಸರ್ಕಲ್ಸ್ನ ಹೇಗೆ ಮನೇಲೇ ಕಡಿಮೆ ಮಾಡ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.